ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ 2025 ಬೆಳಿಗ್ಗೆ ಧ್ವಜಾರೋಹಣ ಮಾಡಿ ನನ್ನ ಇಂದು ಮೇಡಮ್ಮ ನನ್ನ ಕ್ಷೇತ್ರದ ಟಿ ಖಾದರ್ ಇದ್ದರು, ಹಲವಾರು ಗಣ್ಯ ಇದ್ದಿದ್ರು. ಮತ್ತು ನನ್ನ ಸನ್ಮಾನ ಮಾಡಿ ಪ್ರಕಟ ಕೂಡ ಮಾಡಿಬಿಟ್ಟು ಯಾರು ಮತ್ತು ಗೇಟಿಂದ ಒಳಗಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ ಓಡಿ ಬಂದಾಗ ನಾನು ಕೂಡ ಬಂದೆ. ಸರ್ ಮಾಧ್ಯಮ ಓಡಿ ಬಂದರು ಅವ್ರ ಹತ್ರ. ಯಾರು ಕೇಳಿದ್ರು, ಸರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ ಹತ್ರ, ಸರ್ ನೀವು ಆಜಬ್ಬಗೆ ಏನು ಹೇಳ್ತೀರಿ ಇಷ್ಟಪಡ್ತೀರಿ ಹೇಳಿದ್ರು. ಮೇಡಮ್ ನನಗೆ ದುಃಖ ಬರ್ತದೆ. ಆಜಬ್ಬ ನಾನು ಹೇಳಿದ್ದು ಒಂದೇ ಮಾರ, ಆಜಬ್ಬ ದೇವರಿದ್ದಾನೆ ಮಾರ ಅಂತ. ಆಜಬ್ಬ ದೇವರಿದ್ದಾನೆ ಮಾರ ಹೇಳಿದ್ರು. ನೀವು ದೇಶದ ಹೆಮ್ಮೆ ಅಲ್ವಾ ಸರ್? 6ಕ್ಕೆ ನನಗೆ ಜಿಲ್ಲಾಧಿಕಾರಿಯಿಂದ ನನಗೆ ಕೊರೋನಾ ಸೆಟ್ ಮಾಡಬೇಕಿತ್ತು. ಶನಿವಾರ ದಿವಸ ಕೊರೋನಾ, ಶನಿವಾರ ದಿನ ಭಾನುವಾರ ನಾನು ಡೆಲ್ಲಿಗೆ ಹೋಗಬೇಕು ಬೆಳಿಗ್ಗೆ. ಆಗ ಕೊರೋನಾದಲ್ಲಿ 7 ಗಂಟೆ ನಾನು ಏರ್ಪೋರ್ಟ್ ಹೋಗಬೇಕು. ಕೊರೋನಾ ಸರ್ಟಿಫಿಕೇಟ್ ಇಲ್ಲಾದರೆ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ. MP ನಮ್ಮ ಸನ್ಮಾನ್ಯ MP ಅವರು ಎಲ್ಲ ಹೊಸ DC ಹತ್ರ ಹೇಳಿದ್ರು. ಆಗ DC ಅವರು ಯಾರಿದ್ರು ಅಂತ ಡಾಕ್ಟರ್ ರಾಜೇಂದ್ರ ಸರ್. ಮೇಡಮ್ ರಾಜೇಂದ್ರ ಸರ್ ನನಗೆ ಅಪ್ಪಾರ ಕೊಡಿಯೇ. ಮೇಡಮ್ 6 ಗಂಟೆ 7 ಗಂಟೆ ಮಧ್ಯಾಹ್ನವರೆಗೆ ನನ್ನ ಮನೆಗೆ ಡಾಕ್ಟರ್ ಕಳಿಸಿ ಕೊರೋನಾ ಸೆಟ್ ಮಾಡಿ 1 ಗಂಟೆ 4 ಗಂಟೆ ಒಳಗೆ ಸರ್ಟಿಫಿಕೇಟ್ ಕೂಡ ರೆಡಿ ಮಾಡಿ ಎಲ್ಲಿಗೆ ಮಾಡಿದ್ರು. ಅದೇ ಮರು ದಿವಸ ಮೇಡಮ್ಮ ನನ್ನನ್ನು 4 ಗಂಟೆ 7 ತಾರೀಕಿಗೆ 4 ಗಂಟೆಗೆ ನನ್ನ ಮನೆಗೆ ಜಿಲ್ಲಾ ಕೇಂದ್ರ ಕಾರ್ ಬಂತು. ಇದು ಎಲ್ಲ ಮಾಡಿದ್ದು ಡೆಲ್ಲಿ ಕಳಿಸಿಕೊಟ್ರು ವಿಮಾನದಲ್ಲಿ. ಯಾರು ಡಾಕ್ಟರ್ ರಾಜೇಂದ್ರ ನನ್ನ ಆಗ ಡೆಲ್ಲಿ ಹೋಗೋ ನನ್ನ ಡೈರೆಕ್ಟ್ ಕೂಡ ಇಲ್ಲಿ ಡೆಲ್ಲಿಗೆ ವಿಮಾನ ಸಿಕ್ಕಿಲ್ಲ. ಬೆಂಗಳೂರಿಂದ ಯಾರು ಇದ್ದುಕೊಂಡು ಬೇರೆ ವಿಮಾನದಲ್ಲಿ ಹೋಗುವಂಥ ಅವಕಾಶ ಕೊಡ್ಕೊಟ್ಟು ಎಲ್ಲ ವ್ಯವಸ್ಥೆ ನನ್ನ DC ಅವರು ಮಾಡಿಕೊಟ್ಟು 2022 ನವೆಂಬರ್ 1 ಸೋಮವಾರ ದೇಶದ ಪ್ರಧಾನಮಂತ್ರಿ ಈ ಕಡೆ ಕೂತಿದ್ರು ಮೇಡಮ್, ಈ ಕಡೆ ರಾಷ್ಟ್ರಪತಿ ಕೋಣದಲ್ಲಿ ನಾನು ನನ್ನ ಚಪ್ಪಲ್ ಇಟ್ಟುಕೊಂಡು ಆ ದೇಶದ ಪ್ರಧಾನಮಂತ್ರಿ ಎದುರಲ್ಲಿ ನಾನು ನಮಸ್ಕಾರ ಕೊಟ್ಟು, ದೇಶದ ಪ್ರಧಾನಮಂತ್ರಿ ಯಾಕೆ ನಾನು ಚಪ್ಪಲ್ ಇಟ್ಟು ನೋಡಿ 130 ಕೋಟಿ ಜನರಲ್ಲಿ ಒಬ್ಬ ಬಡವ ನಾನು. ದೇಶದ ಪ್ರಧಾನಮಂತ್ರಿ ಹೀಗೇ ಕೂತಿದ್ದಾರೆ, ದೇಶದ ರಾಷ್ಟ್ರಪತಿ ಎಲ್ಲಿ ನಾನು ಚಪ್ಪಲ್ ಇಟ್ಟುಕೊಂಡು ನಾನು ಅದಕ್ಕೆ ಪ್ರಧಾನಮಂತ್ರಿ ಬೆಲೆ ಕೊಟ್ಟು, ರಾಷ್ಟ್ರಪತಿ ಬೆಲೆ ಕೊಟ್ಟು ಚಪ್ಪಲ್ ಇಟ್ಕೊಂಡು ನಾನು ಪ್ರಧಾನಮಂತ್ರಿ ಈ ರಾಷ್ಟ್ರಪತಿ ನನ್ನ ಕೇಕಲ್ಲಿ ಇಟ್ಟು ನಾನು ತಗೊಂಡು ಬಂದಿದ್ದೀನಿ. ಇವತ್ತು ಹೆಮ್ಮೆ ಆಗ್ತೀನಿ. ಒಂದೇ ದಿವಸ ಇದಿಲ್ಲ, ಅದು ಕೂಡ ನನಗೆ ಹೋಟೆಲ್ ಅಶೋಕ್ ಕೊಟ್ಟಿದ್ರು.